ಈಗ ನಮಸ್ಕಾರ. ಇದು GH ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಈ ಕನ್ನಡ. ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ ಇದೊಂದು ಫ್ಯಾನ್ಸಿ ಲೈಟ್, ಫೋಕಸ್ ಲೈಟ್. ಇದು ಕಲರು ಚೆನ್ನಾಗಿರುತ್ತೆ. ಇದು ಕಲರು ಬ್ಲೂ ಕಲರ್, ಎಲ್ಲ ಕಲರ್ ಬರುತ್ತೆ. RGB ಇದು, ಸರಿನಾ. ಈ ಲೈಟ್ದು ನಾನು ವರ್ಕ್ ಆಗ್ತಿಲ್ಲ. ಬಿಚ್ಚಿ ನೋಡಿದ್ರೆ ಇಲ್ಲಿ ನಮಗೆ ಈ ಹೀಟ್ ಸಿಂಕ್ಸ್ ಮೇಲೆ ನೋಡಿ, ಅಲ್ಲಿ ಒಂದು ಬ್ಲ್ಯಾಕ್ ಕಲರ್ ಮಾರ್ಕ್ ಆಗಿದೆ. ಯಾಕೆಂದರೆ ಏನೋ ಒಂದು ಬಲ್ಜ್ ಆಗಿದೆ ಅಂತ ಅರ್ಥ. ಆಗ ನಾನು ಈಗ ಮೇಯ್ನ್ ಇದು ಪವರ್ ಬೋರ್ಡ್ ಅಂತ ಇದ್ದಾನೆ. ಈ ಪವರ್ ಬೋರ್ಡಲ್ಲಿ ನಾವು ನೋಡಿದ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ನಿಮಗೆ ಇದು ಒಂದು ಕೆಪಾಸಿಟರ್ ಪಕ್ಕ ಇದನ್ನು ಏನಂತಾರೆ ಅಂದರೆ, ಇದು ರಿಸರ್ವ್ ರೆಕ್ಟಿಫೈರು, ಡಯೋಡ್ ಥರ ರಿಸರ್ವ್ ರೆಕ್ಟಿಫೈರು. ಅದು ಪಕ್ಕದ್ದು ನಮಗೆ ಏನಂತಲೇ ನಮಗೆ ಕಾಣಿಸ್ತಲ್ಲ, ಅಷ್ಟು ಬಲ್ಜ್ ಆಗಿಬಿಟ್ಟೈತೆ ಇದು ಅಲ್ವಾ. ಈಗ ಇದನ್ನು ನಾವು ರೆಡಿ ಮಾಡೋದು ಕಷ್ಟ. ಇಲ್ಲಿಗೆ ಮಾತ್ರ ವೋಲ್ಟ್ ಬರ್ತೈತೆ, ಆದರೆ ಇಲ್ಲಿಗೆ ಹೋಗ್ತಾ ಇಲ್ಲ. ಇದಕ್ಕೆ ನಾವು ಏನು ಮಾಡ್ಬೋದು ಅಂದರೆ, ನಮ್ಮ ಮನೇಲಿ ಚಾರ್ಜರ್ಗಳಿರುತ್ತಲ್ಲ, ಆ ಚಾರ್ಜರ್ದು 5 ವೋಲ್ಟ್ ಇದಕ್ಕೆ ಕೊಡ್ಬೋದು. ಇದನ್ನು 5 ವೋಲ್ಟ್ ಹೆಂಗೆ ಕಂಡುಹಿಡಿಯೋದಂದರೆ, ಈಗ ಇಲ್ಲಿ ಮುಂದೆ ಒಂದು ಫಿಲ್ಟರ್ ಹಾಕಿರ್ತಾರೆ, ಇದನ್ನು ಕೆಪಾಸಿಟರ್ ಅಂತಾರೆ. ಈ ಕೆಪಾಸಿಟ್ರಲ್ಲಿ ನಮಗೆ ವೋಲ್ಟ್ ಎಷ್ಟು ಹಾಕೋರೆ ಅಂತ ನೋಡಬೇಕು. ಕೆಪಾಸಿಟ್ರದ್ದು ಮುಂದೆ ವೋಲ್ಟ್ ಎಷ್ಟು ಹಾಕೋರೆ. ಈಗ ನೋಡಿ 1000 UF 10 ವೋಲ್ಟ್. 10 ವೋಲ್ಟ್ ಅಂದರೆ 5 ವೋಲ್ಟ್ ಇದಕ್ಕೆ ಕೊಟ್ಟರೆ ಈ ಲೈಟು ವರ್ಕ್ ಆಗ್ತದೆ. ಹೆಂಗೆ 5 ವೋಲ್ಟ್ ಅಂದರೆ, ಈಗ ನಾವು ಇದಕ್ಕೆ 12 ವೋಲ್ಟ್ ಕೊಡಬಾರ್ದು. 12 ವೋಲ್ಟ್ ಕೊಟ್ಬಿಟ್ರೆ ಈ ಕೆಪಾಸಿಟರ್ ಏನಂತೆ ಬ್ಲಾಸ್ಟ್ ಆಗಿಬಿಡುತ್ತೆ. ಆದರೆ 5 ವೋಲ್ಟ್ ಕೊಟ್ಟರೆ ಇದು ಕ್ಲೀನಾಗಿ ವರ್ಕ್ ಆಗ್ತದೆ. ಈಗ ನಾನು ಒಂದು 5 ವೋಲ್ಟು ಕೊಟ್ಟು ನಿಮಗೆ ತೋರಿಸ್ತೀನಿ, ಸರಿನಾ. ಈಗ ನೋಡಿದ್ರೆ ನನ್ನ ಹತ್ರ ಒಂದು ನೋಕಿಯಾ ಹಳೆಯ ಚಾರ್ಜರ್ ಒಂದು ಐತೆ, ನೋಡ್ತಾ ಇದ್ದೀರಲ್ಲ. ತುಂಬ ನಾನು ಇದನ್ನು ಯೂಸ್ ಮಾಡಿದ್ದೆ, ಯಾವುದ್ಯಾವುದಕ್ಕೋ ಒಂದು ಯೂಸ್ ಮಾಡ್ತಾಯಿದ್ದೆ. ಈಗ ಇದು ವೇಸ್ಟಾಗೇ ಬಿದ್ದೈತೆ ನನ್ನ ಹತ್ರ. ಈಗ ಇದನ್ನು ನೋಡ್ತೀನಿ ನಾವು ಕರೆಕ್ಟಾಗಿ 5 ವೋಲ್ಟು ನೋಡ್ತಿದ್ದೀರಲ್ಲ. ಆ್ಯಮ್ಸ್ ಒಂದು ಕಾಣಿಸ್ತಾ, ಏನು ಮಿಲಿ ಆ್ಯಮ್ಸ್ ಅಂತ ಏನೋ ಐತೆ, ಆ್ಯಮ್ಸ್ ಒಂದು ಕಾಣಿಸ್ತಲ್ಲ. ಈಗ ಇದಕ್ಕೆ ನಾವು ಹಳೆ ಲೋಕಿಯಾ ಚಾರ್ಜರ್ಗೆ ಇದನ್ನು 2 ವೈರ್ನ, ಈಗ ನಾನು ಇದಕ್ಕೆ ನೋಡಿ ಇಲ್ಲಿ ಡೈರೆಕ್ಟು ಈ ಕೆಪಾಸಿಟ್ರಲ್ಲಿ ನೋಡಿ, ಈ ಕೆಪಾಸಿಟ್ರ್ ಈ ಡಾಟ್ಗಳೈತಲ್ಲ, ಇದು ಮೈನಸ್ ಅಂತ, ಇನ್ನೊಂದು ಪ್ಲೈನ್ ಆಗಿರುತ್ತೆ, ಅದು ಪ್ಲಸ್ ಅಂತ ತಿಳ್ಕೊಬೇಕು ನಾವು. ಇವಾಗ ನಾನು ಇಲ್ಲಿಗೆ ಈ ಕಡೆದು ಹಂಗಂದರೆ, ಈ ಕಡೆದು ನಮಗೆ ಪ್ಲಸ್ಸು, ಇಲ್ಲಿಗೆ ನಾವು ಪ್ಲಸ್ ಕೊಟ್ಟಿದ್ದೀನಿ. ಈ ವೈರಲ್ಲಿ ನಾವು ವೈಟ್ ಡಾಟ್ ನೋಡ್ತಾ ಇರ್ಬೋದು ನೀವು, ಅದು ಪ್ಲಸ್ಸು, ಇದು ಮೈನಸ್ಸು. ಇವಾಗ ನಾನು ಇದನ್ನು ಕೊಟ್ಬಿಟ್ಟೆ, ಇದಕ್ಕೆ ನಾನು ಇವಾಗ ಕಲೆಕ್ಷನ್ ಕೊಡ್ತೀನಿ. ಏನಿಲ್ಲ, ಈ ವೈರನ್ನ ತೆಗ್ದು ಈ ವೈರಲ್ಲಿ, ಈಗ ಇದರಲ್ಲಿ ಪ್ಲಸ್ ಯಾವುದು ಅಂದರೆ ಈ ವೈಟ್ ಕಲರ್ದು ನಮಗೆ ಪ್ಲಸ್ಸು, ಸರಿನಾ. ಇದು ಮೈನಸ್ಸು ಅಷ್ಟೇ. ಅದನ್ನು ಕೊಟ್ಬಿಟ್ಟು ನಾನು ಬರ್ತೀನಿ. ಇದು ಯಾಕೋ ವರ್ಕ್ ಆಗ್ತಿಲ್ಲ ಇವಾಗ ನಮಗೆ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ನನ್ನ ಹತ್ರ ಬೆಂಚ್ ಪವರ್ ಸಪ್ಲೈ ಐತೆ. ಇದರಲ್ಲಿ ನನಗೆ 5 ವೋಲ್ಟು ಆರಾಮಾಗಿ ಕಾನ್ಸ್ಟೆಂಟಾಗಿ 5 ವೋಲ್ಟು ಸಿಗ್ತದೆ. ಈ ಗ್ರೌಂಡ್ಗೆ ಮತ್ತು ಈ 5 ವೋಲ್ಟ್ಗೆ ಕನೆಕ್ಟ್ ಮಾಡಿಬಿಟ್ಟು ನಾವು ಆನ್ ಮಾಡಿ ನೋಡೋಣ. ಈಗ ಡೈರೆಕ್ಟಾಗೆ ಕನೆಕ್ಟ್ ಮಾಡ್ತೀನಿ ನಾನು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಮಗೆ ಮೈನಸ್ಸು, ಇದು ನಮಗೆ ಪ್ಲಸ್ಸು, ಇದು ಈ ಕಡೆದು ಮೈನಸ್ಸು. ಈ ಪ್ಲಸ್ನ ನಾವು ಮೊದಲು ಇಲ್ಲಿಗೆ ಕೊಟ್ಬಿಡ್ತೀನಿ. ನಮಗೆ ಲೈಟ್ ಬ್ಲಿಂಕ್ ಆಗೋದು ಕಾಣಿಸ್ತು ಅಲ್ವಾ. ನಾನೀಗ ಇದು ಬೆಂಚ್ ಪವರ್ ಸಪ್ಲೈ ಸ್ವಿಚ್ನ ಆನ್ ಮಾಡ್ತೀನಿ. ನೋಡಿ, ಆನ್ ಆಗೋಕ್ಕೆ ಶುರು ಆಯಿತು. ನಮಗೆ ಕಣ್ಣು ಬಿಡೋಕ್ಕಾಗಲ್ಲ, ಅದಕ್ಕೆ ಬಿಡಬಾರ್ದು ಕಣ್ಣನ್ನು. ಕ್ಯಾಮ್ರಾದಲ್ಲಿ ನಿಮಗೆ ನೋಡೋಕ್ಕೆ ಕಡಿಮೆ ಇರ್ತಾರನೇ ಐತೆ, ಆದರೆ ಕಣ್ಣು ಬಿಡೋಕ್ಕಾಗಲ್ಲ ನಮಗೆ, ಸರಿನಾ. ಅಷ್ಟು ಪವರ್ ಇರ್ತದೆ ಇದು ಲೈಟ್ ಹೊತ್ತಲ್ಲಿ, ಸರಿನಾ. ಇಷ್ಟೇ ಈ ವಿಡಿಯೋ. ಇದಕ್ಕೆ ಒಂದು 5 ವೋಲ್ಟು ಇನ್ಪುಟ್ ಕೊಟ್ಬಿಟ್ರೆ ನಮಗೆ ವರ್ಕ್ ಆಗ್ತದೆ. ಹಂಗಂತ ಇದನ್ನು ಬಿಸಾಕಕ್ಕೆ ಹೋಗಬೇಡಿ ಅನ್ನೋದೇ ಇದು ಒಂದು ವಿಡಿಯೋ. ದಯವಿಟ್ಟು ಏನೇ ಆದ್ರೂ ಒಂದ್ಸಲಿ ಬಿಚ್ಚಿ ನೋಡಿ. ರೆಡಿ ಮಾಡೋಕ್ಕೆ ಬಂದರೆ ಬಿಚ್ಚಿ ನೋಡಿಬಿಟ್ಟು ನಾವು ಇದನ್ನು ಮಾಡಬೇಕು, ಎತ್ಕೋಗ್ಬಿಟ್ಟು ಬಿಸಾಕ್ಬಿಡೋದಲ್ಲ. ಈಗ ನಾನು ಇದು ಬಲ್ಜ್ ಆಗಿತ್ತು ಅಂದ್ಬಿಟ್ಟು ನಾನು ಇವಾಗ ಬಿಸಾಕ್ಬಿಡ್ತಾಯಿದ್ರೆ ನನಗೆ 250 ರೂಪೀಸ್ ಇದು ಹೊಂಟೋಗೋದು, 250 ರೂಪಾಯಿ ಹೊಂಟೋಗೋದು. ಅದೇ ನಾನು ರೆಡಿ ಮಾಡಿದೆ. ಬರೀ ಏನು ಒಂದು ಚಾರ್ಜರು ನನ್ನ ಹತ್ರ ಯಾವ್ದಾದ್ರು ಒಂದು ಸ್ಪೇರ್ ಚಾರ್ಜರ್ ಇತ್ತು ಅಂದರೆ ನಾನು ಹಾಕಿದ್ರೆ ಸಾಕು. ಸರಿ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮಸ್ಕಾರ, ಥ್ಯಾಂಕ್ ಯು.